ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಡಿಕೆ ಶಿವಕುಮಾರ್ ಅವರ ಹೊಸ ಮಂತ್ರಿಮಂಡಲ ರಚನೆಯಾದ ನಂತರ ಫುಟ್ಪಾತ್ ತೆರವು ಕಾರ್ಯ ಭರ್ಜರಿಯಾಗಿ ಸಾಗ್ತಾ ಇದೆ. ಇದು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ಈ ಫುಟ್ಪಾತ್ ತೆರವು ಕಾರ್ಯಕ್ರಮ ಕೇವಲ ಹೊರನೋಟಕ್ಕೆ ಮಾತ್ರನಾ ಅಥವಾ ಶಾಶ್ವತನಾ? ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಭರ್ಜರಿಯಾಗಿ ನಡೀತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಗರದ ಹಲವು ಭಾಗಗಳಲ್ಲಿ ಫುಟ್ಪಾತ್ ಅತಿಕ್ರಮಣ ಕಾರ್ಯಕ್ರಮ ಚುರುಕಾಗಿ ನಡೀತಾ ಇದೆ. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಅವರ ನಿರ್ದೇಶನದಂತೆ ಕಾರ್ಯಾಚರಣೆ ಸುಗಮವಾಗಿ ನಡೀತಾ ಇದೆ. ಆದರೆ ಮತ್ತೊಂದೆಡೆ ಗಾಂಧಿನಗರ ಪ್ರದೇಶದ ನಂಬರ್ 17, ಟ್ಯಾಂಕ್ 1 ರಸ್ತೆ, ಮೆಜೆಸ್ಟಿಕ್ ಅಂಡರ್ ಪಾಸ್ ಹಾಗೂ ಸಂಗಮ್ ಥಿಯೇಟರ್ ಸುತ್ತಮುತ್ತಲಿನ ಫುಟ್ಪಾತ್ ಇನ್ನು ಬೀದಿ ಬದಿ ವ್ಯಾಪಾರಿಗಳ ಅತಿಕ್ರಮಣದಲ್ಲೇ ಇದೆ. ಜನಬೆಂಬಲ ಕಡಿಮೆಯಾದರೂ ಪರವಾಗಿಲ್ಲ, ಆಪರೇಷನ್ ಫುಟ್ಪಾತ್ ಮುಂದುವರಿಸ್ತೇವೆ ಎಂದವರು ಯಾಕೆ ಇನ್ನು ಮೌನವಾಗಿದ್ದಾರೆ? ಯಾಕೆ ಇಲ್ಲಿನ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ರೂಲ್ಸಾ? ಇಲ್ಲಿರೋರೆಲ್ಲ ಏನು ವಿಐಪಿಗಳ? ಪ್ರತಿನಿತ್ಯ ಸಾವಿರಾರು ಜನ ಸಂಚರಿಸುವ ಈ ಪ್ರಮುಖ ಪ್ರದೇಶಗಳಲ್ಲಿ ಕ್ರಮ ಏಕೆ ಕೈಗೊಳ್ತಾ ಇಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳ್ತಾನೆ ಬರ್ತಾ ಇದೆ. ಬಿಬಿಎಂಪಿ ಮುಖ್ಯ ಆಯುಕ್ತರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಅತಿಕ್ರಮಣಗಳು ಇನ್ನೂ ಕಂಡು ಬಂದಿಲ್ವಾ? ಅಥವಾ ಗಾಂಧಿನಗರದ ಫುಟ್ಪಾತ್ಗಳು ಕಾರ್ಯಾಚರಣೆಯಿಂದ ಹೊರತಾಗಿವೆಯೇ ಎಂಬ ಪ್ರಶ್ನೆಗಳು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಆರ್ ಮ್ಯಾಕ್ಸ್ ಕನ್ನಡ.